ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ನಂಗೆ ಇದೇನಂತ ಹೇಳಿದ್ರೆ, ಇದೂ 1 ಮಂತ್ ಬ್ಯಾಕ್ ನಾನು ಮಾಡಿ ಇಟ್ಕೊಂಡಂಥ ವಿಡಿಯೋ ರೀ. ಆದರೆ ಇದೇನು ಭಾಳ ಇಲ್ಲ. ಮುಂದೆ ಮತ್ತು ಹಂಗೆ ನಾನು ಊರೊಳಗೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಒಂದಷ್ಟು ಅಂದರೆ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ ರೀ. ಇಲ್ಲಿ ಸಲ ನನಗೆ ಏನಾಯ್ತು ಏನೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಂಗೆ ಸ್ಮಾಲ್ ಏನೇನು ಮಾಡ್ಕೊಂಡಲ್ಲಿ ಸ್ವಲ್ಪ ಅವನ್ನೆಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೇನಿ ರೀ ಇವತ್ತು. ಹಂಗೆ ಇದು ಮಾತ್ರ ನಾವೀಗ ಏನು ಇದ್ವಲ್ಲ ಮನ್ಯಾಗ, ಅಲ್ಲಿದ್ದಾರೆ. ಇದು ಊರಾಗಿಂದಲ್ಲ ಇದು. ಫಸ್ಟ್ ಇಲ್ಲಿಂದನೇ ಜಾತ್ರೆ ಸ್ಟಾರ್ಟ್ ಆಗಿದ್ದು ನೋಡ್ರಿ. ಇಲ್ಲಿದ್ದು ನಾವು ಇದ್ದಿದ್ದು ಹೊನ್ನಾವರ, ಅಲ್ಲಿದ್ದು ಜಾತ್ರೆ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೋಗಿದ್ದೆ. ಸೊ ಇದು ಅವಾಗಿನ ವಿಡಿಯೋ ನೋಡಿರಿ. ಹಂಗೆ ಮೊದ್ಲಿಕ್ಕೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ಈ ಒಂದು ವಿಡಿಯೋ ಸ್ವಲ್ಪಾರು ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ನೋಡಿರಿ. ಹಂಗೆ ಏನಂದ್ರೆ ಈ ಒಂದು ವ್ಲಾಗ್ ಒಳಗೆ ನೀವು ಏನಂದ್ರೆ ನನ್ನ ತವ್ರ ಮನೆ ಒಳಗೆ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡೀನಿ. ಅಂದರೆ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ ರೀ. ಆದರೆ ನಮ್ಮದು ತವ್ರ ಮನೆಗೆ ಮಾಡ್ಕೋಬೋದಾಗಿತ್ತು. ಏನು ಗೊತ್ತಾಗಲಿಲ್ಲ ನನಗೆ. ಎಷ್ಟೆಷ್ಟೋ ಟೈಮ್ ಹೆಂಗೆ ಆಗ್ಬಿಡ್ತೈತೆ ಅಂದರೆ, ಕೈಯಾಗ ಫೋನ್ ಇರೋಂಗಿಲ್ಲ. ಆ ಟೈಮ್ ಒಳಗೆ ಹೋಗಿ ತೊಗೊಂಡು ಬರೋದ್ರಾಗ ಆ ಮೂಮೆಂಟ್ ಮುಗಿದು ಹೋಗಿರ್ತೈತಿ. ಈ ರೀತಿ ಆದಂಥದ್ದು. ಹಾಗಾಗಿ ಏನೋ ಒಟ್ಟು ಮಾಡಲಿಲ್ಲ. ಇದೇನಂತಂದ್ರೆ ನನ್ನ ಗಂಡನ ಮನೆಯೊಳಗಿಂದ ವಿಡಿಯೋ ನೋಡ್ರಿ. ಇದು ಗುಬ್ಬಿ ಮಲ್ಕೊಂಡಿದ್ಲ, ಎದ್ದಿದ್ಲು. ಹಂಗೆ ಆಕಿನ ತಕ್ಕೊಳತ್ತಿದ್ದೆ. ಆಕೆ ಎಷ್ಟು ಚಂದ ಕುಂತು ಆಟ ಆಡತ್ತಿದ್ಲು. ಹಂಗೆ ಕುಂದಿರ್ಸ್ಕೊಂಡು ನಾನು ಆಟ ಆಡತ್ತಿದ್ದೆ. ಅದನ್ನು ವಿಡಿಯೋ ಮಾಡ್ಕೋಬೇಕು, ಈ ರೀತಿ ಆ್ಯಡ್ ಮಾಡ್ಕೋಬೇಕು ಅಂತಲ್ಲ, ಹಾಗಾಗಿ ಚಂದ ಕುಂತಿದ್ಲಲ್ಲ, ಹಾಗಾಗಿ ಒಂದು ಸ್ವಲ್ಪ ಮಾಡ್ಕೊಳ್ಳೋನು ಅಂಥೇಳಿ ಮಾಡ್ಕೊಂಡೆ ನೋಡ್ರಿ. ಇಂಥವನ್ನ ಒಂದಷ್ಟು ಜಾಸ್ತಿ ಏನು ಮಾಡ್ಕೊಂಡಿಲ್ಲ ಎಲ್ಲಿನೂ. ಈ ರೀತಿ ಸಣ್ಣ ವಿಡಿಯೋನ ಅದಾವೆ. ಸೊ ಅವನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಅನ್ನಿಸ್ತಾ, ಹಾಗಾಗಿ ಇವನ್ನೆಲ್ಲನೂ ಇವತ್ತು ನನ್ನ ಜೊತೆಗೆ ಶೇರ್ ಮಾಡ್ಕೊಳತ್ತೇನೆ ನೋಡ್ರಿ. ಏನಿಲ್ಲ ರೀ, ಅಲ್ಲಿ ಒಂದಷ್ಟು ದಿವಸ ಇದ್ವಿ. ಆದರೆ ಏನೂ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಲ್ಲಿನೂ ಮದ್ವೆ, ನಿಬ್ನ ಮದ್ವೆ ಎಲ್ಲ ಒಂದರಿ. ಆಮೇಲೆ ಜಾತ್ರೆ ಎಲ್ಲ ಇದ್ವು. ಎಲ್ಲ ಫುಲ್ ರೆಡಿಯಾಗಿನೇ ಹೋಗಿದ್ವಿ ಎಲ್ಲ ಕಡೆಯೂ. ಮಸ್ತಾಗಿ ನಾನು ಆ ಕಡೆ ಹೋದ್ರೇ ಸೀರೆ ಉಟ್ಕೊಳ್ಳೋದು ಜಾಸ್ತಿ. ಸೀರೆ ಉಟ್ಕೊಂಡು ಎಲ್ಲ ರೆಡಿಯಾಗಿ ಹೋಗಿದ್ವಿ. ಬಟ್ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ, ಮಾಡ್ಕೊಳ್ಳೇ ಇಲ್ಲ ನಾನು. ಆಮೇಲೆ ಈಗೇನು ನೋಡತ್ತೀರಲ್ಲ, ಇದನ್ನು ತವ್ರ ಮನೆಯೊಳಗಿಂದ ವಿಡಿಯೋ ನೋಡ್ರಿ. ಇದು ಈಗೇನಂದ್ರೆ ಕೆಲಸ ಅಂದರೆ ಜಾಬ್ ಹೋಲ್ಡರ್ಸ್ ಇರ್ತಾರಲ್ರಿ ಅವರು, ಆಮೇಲೆ ಒಂದು ಸ್ವಲ್ಪ ಈಗ ಅದೇ ಜಾಬ್ ಹೋಲ್ಡರ್ಸ್ ಇರ್ತಾರಲ್ರಿ ಅವರೆಲ್ಲ ಏನಂದ್ರೆ ಈ ಸಮ್ಮರ್ ವೆಕೇಷನ್ ಒಳಗೆ ಏನಂತಂದ್ರೆ ಅವ್ರು ಮಾಡೋ ಕೆಲಸ ಟ್ರಿಪ್ಪಿಗೆ ಹೋಗೋದು, ಮಕ್ಕಳಿಗೆ ರಜೆ ಐತೆ ಅಂತ ಹೇಳಿ ಒಂದಷ್ಟು ತಿರ್ಗಾಡಕ್ಕೆ ಹೋಗೋದು, ಅಲ್ಲಿ ಇಲ್ಲೇ ಮಾಡ್ತಿರ್ತಾರೆ. ಬಟ್ ಹಳ್ಳಿಯೊಳಗೆ ಏನಂತ ಹೇಳಿದ್ರೆ ಈ ಕೆಲಸ ಮಾಡ್ಕೋತಾರೆ ನೋಡ್ರಿ. ಏನಂದ್ರೆ ಕಾಳೇನಿರ್ತಾವಲ್ಲ ಅವನ್ನೆಲ್ಲನೂ ಚಲೋತ್ತಂಗೆ ಬಿಸಿಲಿಗೆ, ಈ ಬೇಸಿಗೆ ಒಳಗೆ ಬಿಸಿಲಿಗೆ ಚಲೋತ್ತಂಗೆ ಒಣಗಿಸೋದು, ಈ ರೀತಿ ಮಾಡ್ತಿರ್ತಾರೆ ನೋಡ್ರಿ. ಯಾವಾರ ಕಾರ್ ಗಾಡಿ ಅವರು ಬಂದ್ವು ಅಂದ್ರೆ, ಇದು ನಾ ಮಾಡಿದಾಗ ಇನ್ನೊಂದು ಸ್ವಲ್ಪನ ಹಾಕಿದ್ರಿ. ಇಲ್ಲಾಂದ್ರೆ ಹೆಂಗಾಗಿರ್ತೈತೆ ಅಂದ್ರೆ ಪೂರ್ತಿ ಓಣಿ ಎಂಟರಿಂದ ಹಿಡಿದು ಎಂಡ್ವರೆಗೂ ಕಾಳು ಹಾಕಿರ್ತಾರೆ. ಬರೋವ್ರಿಗೆ ಹಾರು ನೋಡ್ಕೊಂಡು ಪ್ರತಿಯೊಬ್ಬರು ತೆಗೆಸಿ ಇಟ್ಟನ್ನು ಮುಂದೆ ಬರ್ಬೇಕು, ಆ ರೀತಿ ಆಗಿರ್ತೈತೆ ನೋಡ್ರಿ. ಹಂಗೆ ಈ ಒಂದು ವಿಡಿಯೋ ನೋಡ್ರಿ. ಇದು ನಾನು ಅಲ್ಲಿ ಹಳ್ಳಾಟ ಯಾರ್ಯಾರಿಗೆಲ್ಲ ನೆನಪೈತಿ. ಈಗ ನಮ್ಮ ಕಡೆ ಹಳೆಯ ಆಟಗಳು ಒಂದಷ್ಟು ಏನಿರ್ತಾವಲ್ಲ, ಹಳ್ಳಿ ಕಡೆನೇ ಜಾಸ್ತಿ. ಈಗೂ ಒಂದು ಸ್ವಲ್ಪ ಚಕ್ಕ ಆಡೋದು, ಆಮೇಲೆ ಇದು ಆನೆಕಲ್ಲು ಆಟ ಆಡೋದು, ಇವೆಲ್ಲ ಇನ್ನೂ ಒಂದು ಸ್ವಲ್ಪ ಉಳ್ದಾವಂತಂದ್ರೆ ನಮ್ಮ ಹಳ್ಳಿ ಕಡೆನೇ ರೀ. ಸಿಟಿ ಒಳಗಿನ ಹುಡುಗರಾಗಲಿ ಮಕ್ಕಳಿಗೆ ಈ ಆಟಗಳು ಅಂದ್ರೇ ಗೊತ್ತಿಲ್ಲ. ಚಕ್ಕ ಅಂದರೆ ಗೊತ್ತಿಲ್ಲ, ಆನೆಕಲ್ಲು ಆಟ ಅಂದ್ರೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬರೀ ಮೊಬೈಲು, ಗೇಮ್ಸು ಇವೆ. ಈ ಕಡೆ ಹಳ್ಳಿ ಕಡೆ ಏನಿದ್ರು ಈ ಆಟಗಳು ಇನ್ನೂ ಒಂದು ಸ್ವಲ್ಪ ಉಳ್ದಾವೆ ನೋಡ್ರಿ. ಹಂಗೆ ನನ್ನ ದೊಡ್ಡಪ್ಪರ ಮಕ್ಕಳು, ಈ ಕಸಿನ್ ಸಿಸ್ಟರು ಅದು ಅಂತಂತೇವಲ್ಲ, ನಮ್ಮ ದೊಡ್ಡಪ್ಪರ ಮಕ್ಕಳವರು ಅವರೆಲ್ಲರೂ ಆಟ ಆಡಕತ್ತಿದ್ರೆ, ಎಲ್ಲ ಕಾಲೇಜಿಗೆ ಹೋಗ್ತಾರೆ ಅವರೆಲ್ಲ. ಅವ್ರದ್ದು ರಜೆ ಐತಲ್ರಿ, ಹಿಂಗಾಗಿ ಆಟ ಆಡತ್ತಿದ್ರೆ ಅವಾಗ ನಾನು ಆಲ್ಮೋಸ್ಟ್ ಜಾಯ್ನ್ ಆಗಿರ್ತೀನಿ ರೀ. ಯಾವುದೇ ಆಟ ಆಡಲಿ, ನಾನು ತವ್ರ ಮನೆಗೆ ಹೋದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಆಟ ವಾಲಿಬಾಲು ಹಿಂಗೆ ಅವ್ರು ಏನು ಆಡ್ತಿರ್ತಾರೆ ಅವ್ರ ಜೊತೆಗೆ ಎಲ್ಲದ್ರಾಗೂ ಒಟ್ಟು ಹೋಗ್ಬಿಡ್ತೇನೆ ನಾನು. ಆಟ ಆಡಿ ಒಂದು ಸ್ವಲ್ಪ ಏನಂತಾರೆ ರಿಲ್ಯಾಕ್ಸ್ ಅನಿಸಿರ್ತೈತೆ. ಅಲ್ಲಿ ಹೋದಾಗ ಮೈಂಡ್ ಫ್ರೀ ಆಗಿರ್ತೈತೆ ನೋಡ್ರಿ. ಒಂಥರ ನಾವು ಚೈಲ್ಡ್ ಥರನೇ ಆಗ್ಬಿಟ್ಟಿರ್ತೀವಿ ಅಲ್ಲಿ ಹೋಗಿ, ಆ ರೀತಿ ಆಗಿರ್ತೈತಿ. ಇವನ್ನು ಏನೋ
ಅಕಸ್ಮಾತ್ ನಾನು ಮಾಡ್ಕೊಂಡಂಥ ವಿಡಿಯೋ ಇಲ್ಲ ಅಂತಂದರೆ ಇವನ್ನೆಲ್ಲನೂ ಮಾಡ್ಕೊತಿಲ್ಲ. ಇವಾಗ ಅನ್ಸತ್ತೈತಿ ಏನಂದ್ರೆ ಇನ್ನೂ ಸಿಕ್ಕಾಪಟ್ಟಿ ಒಳ್ಳೆ ವಿಡಿಯೋ ಮಾಡ್ಕೊಬರ್ಬೋದಾಗಿತ್ತು. ಆದರೆ ನಾನು ಮಾಡ್ಕೊಳ್ಳೋದೇ ಇಲ್ಲ. ಯಾಕೆ ಹಾಗೆ ಮಾಡ್ತೀನೋ ಏನೋ ನನಗೂ ಗೊತ್ತಿಲ್ಲ. ಈ ರೀತಿ ಎಲ್ಲ ಆಟ ಆಡಿ ಮಸ್ತಾಗಿ ಆರಾಮಾಗಿ ಒಂದು ತಿಂಗಳ ರಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿರಿ. ಈಗ ಅನ್ನಿಸ್ತೈತಿ ಎಲ್ಲ ಇನ್ನೂ ಚಲೋ ತಂಗೆ ವಿಡಿಯೋ ಮಾಡ್ಕೊಬೋದಾಗಿತ್ತು ನಾನು ಅಂಥೇಳಿ. ಆದ್ರೆ ಅಲ್ಲಿ ಹೋದಾಗ ಅದೇನು ಆಕತ್ತೋ ಏನೋ ಸರಿಯಾಗಿ ವಿಡಿಯೋನ ಮಾಡ್ಕೋದಿಲ್ಲ. ಈ ರೀತಿ ಎಲ್ಲ ಆಟ ಇದೆಲ್ಲ ನಾನು ತವ್ರ ಮನೆ ಒಳಗೆ ಆಡಿದಂಥದ್ದು. ಆದಮೇಲೆ ಆ ವಿಡಿಯೋ ಎಲ್ಲ ಮಾಡ್ಕೊಂಡಂಥದ್ದು ನೋಡಿರಿ. ಆಮೇಲೆ ಇಲ್ಲಿನೂ ಎಲ್ಲ ಜಾತ್ರೆ ಎಲ್ಲ ಮಾಡೀವಿ, ಮಸ್ತಾಗಿ ರೆಡಿಯಾಗೆಲ್ಲ ಹೋಗಿದ್ವಿ. ಇಲ್ಲಿನೂ ಅವನ್ನೇನು ವಿಡಿಯೋನ ಮಾಡ್ಕೊಳ್ಳಿಲ್ಲ ನಾನು. ಆಮೇಲೆ ಇದೇನಂತ ಹೇಳಿದ್ರೆ ನನ್ನ ತಂಗಿ ಊರು ಅಂದ್ರೆ ಆಕೆ ಗಂಡನ ಮನೆ. ನಮ್ಮ ತಂಗಿ ಗಂಡನ ಮನೆಯೊಳಗೂ ಊರೊಳಗೂ ಜಾತ್ರೆ ಇತ್ತು, ಅಲ್ಲಿನೂ ಹೋಗಿದ್ವಿ. ಇದೇನಂದ್ರೆ ಗುಬ್ಬಿ ತನ್ನ ಪಾಡಿತ ಆಟ ಆಡತ್ತಿದ್ಲು ನೋಡ್ರಿ ಅಲ್ಲಿ ಜಾತ್ರೆ ಒಳಗೆ. ಸಂಜೆ ಟೈಮ್ ಆಗಿತ್ತು, ಕ್ಲೈಮೇಟ್ ಅಂತೂ ಮಸ್ತ್ ಇತ್ತು, ತಂಪು ಗಾಳಿ ಬಿಸಾತಿತ್ತು. ಅಂದರೆ ಬೇಸಿಗೆ ಟೈಮಲ್ರಿ, ತಂಪು ಗಾಳಿ ಬಿಸಾತಿತ್ತು. ಹೊರಗೆ ದೇವಸ್ಥಾನ ಇತ್ತು ಇಲ್ಲಿ ಜಾತ್ರೆದ, ಅಲ್ಲಿ ಹೋಗಿದ್ವಿ. ಆಕೆ ಆಟ ಆಡೋಕ್ಕಂತೂ ಮಸ್ತಾಗಿತ್ತಲ್ಲಿ, ಚಲೋ ಆಟ ಆಡತ್ತಿದ್ಲ. ಹೊಸ ತೇರೆಲ್ಲ ಮಾಡಿಸಿದ್ರು ಆಲ್ಮೋಸ್ಟ್ ಎಲ್ಲ ಕಡೆಯೂ ಹೊಸ ತೇರು. ಆಮೇಲೆ ಜಾತ್ರೆ 5 ದಿವಸ 9 ದಿವಸ ಈ ರೀತಿ ಜಾತ್ರೆ ಇದು ನೋಡ್ರಿ. ಈ ರೀತಿ ಹೊಸ ತೇರೆಲ್ಲ ಮಾಡಿಸಿದ್ರು. ಹಾಗಾಗಿ ಅಲ್ಲಿನೂ ಚಲೋ ಜಾತ್ರೆ ಎಲ್ಲ ಇಟ್ಕೊಂಡಿದ್ರೆ ಅಲ್ಲಿನೂ ಹೋಗಿದ್ವಿ. ಎಲ್ಲ ಕಡೆಯೂ ಈ ಸಲ ಒಂದು ಸ್ವಲ್ಪ ಜಾಸ್ತಿನ ಊರು ಅಡ್ಡಾಡಿ ನೋಡ್ರಿ ಜಾತ್ರೆಗೆ ಮದುವೆಗೆ ಅಂಥೇಳಿ. ಈ ರೀತಿ ಎಲ್ಲ ಹೊಸ ತೇರು ಮಾಡಿಸೋದು. ಆಮೇಲೆ 5 ದಿವಸ 9 ದಿವಸ ಜಾತ್ರೆ. ಹಾಗಾಗಿ ಎಲ್ಲ ಕಡೆಯೂ ಹೋಗಿ ಬಂದೆ. ಬಟ್ ಎಲ್ಲೂ ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲಾದ್ರೂ ಈ ರೀತಿ ವಿಡಿಯೋ ಎಲ್ಲ ಮಾಡ್ಕೊಂಡು ಇನ್ನೂ ಭಾಳ ಚಂದ ತೇರೆಲ್ಲ ಎಳೆಯುವಾಗೆಲ್ಲ ಮಾಡ್ಕೊಬೋದಾಗಿತ್ತು. ಬಟ್ ಮಾಡ್ಕೊಂಡಿಲ್ಲ ರೀ ನಾನು. ಇದು ನಮ್ಮ ತಂಗಿ ಊರೊಳಗೆ ನಾನು ಮಾಡ್ಕೊಂಡಂಥದ್ದಿದ್ದು. ಅಲ್ಲಿ ಅವ್ರ ಊರಾಗಿಂದ ಜಾತ್ರೆ ನೋಡ್ರಿ. ನಮ್ಮ ಊರಾಗ ತವ್ರ ಮನೆಯೊಳಗೂ ಜಾತ್ರೆ ಇತ್ತು, ಗಂಡನ ಮನೆಯೊಳಗೂ ಜಾತ್ರೆ ಇತ್ತು, ಹಿಂಗೆ ಎಲ್ಲ ಕಡೆಯೂ ಜಾತ್ರೆ ಇತ್ತು. ಆಮೇಲೆ ಇದೇನಂತಂದ್ರೆ ನನ್ನ ತವ್ರ ಮನೆಯೊಳಗೆ ಜಾತ್ರೆ ದಿನ ಗುಬ್ಬಿ ನಮ್ಮ ಅಪ್ಪಾಜಿ ಜೊತೆ ಒಟ್ಟು ಆಟ ಆಡ್ತಿದ್ದಿಲ್ಲ, ಅವ್ರ ಕಡೆ ಹೋಗ್ತಿದ್ದಿಲ್ಲ. ಇದು ಅಪ್ಪಾಜಿ ಆಕಿ ನೋಡ್ರಿ, ಮೊಮ್ಮಗಳು ಅಜ್ಜ ಇಬ್ಬರು ಕೂಡ ಅವ್ರು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಹಂಗೆ ಡ್ಯಾನ್ಸ್ ಮಾಡೋದು. ಇದು ಎಷ್ಟು ಚಂದ ಮಾಡತ್ತಿದ್ಲ. ನಾವು ಒಳಗೆ ನಿಂತಿದ್ದೆ ನೋಡಿ ಇನ್ನೇನು ವಿಡಿಯೋ ಮಾಡ್ಕೋಬೇಕಂತ ಫೋನ್ ತೊಗೊಂಡು ಹೋಗೋದ್ರೊಳಗೆ ಆಕೆ ಸ್ಟಾಪ್ ಮಾಡಿದ್ಲ. ಆ ರೀತಿ ಮಾಡತ್ತಿದ್ರಿ. ಇಲ್ಲಾಂದ್ರೆ ಒಟ್ಟು ಹೊಕ್ಕಿದ್ದಿಲ್ಲ ಆಕೆ. ಅವ್ರು ನಮ್ಮ ಅಪ್ಪಾಜಿ ಕಡೆಗೆ ಅವ್ರು ನೋಡಿದರೆ ಅಳ್ತಿದ್ಲು. ಈಗ ಹೆಂಗಂದ್ರೆ ಅವ್ರು ದೂರ ಇದ್ರೂ ಅವ್ರು ಕರೆದು ಮಾತಾಡ್ಸೋದು, ಅವ್ರ ಕಡೆ ಹೋಗೋದು ಎಲ್ಲ ಮಾಡತ್ತಿದ್ಲ ಈ ಸಲ ಊರಿಗೆ ಹೋದಾಗ. ಆಮೇಲೆ ಇದೇನಂದ್ರೆ ರಾತ್ರಿಯಲ್ಲಿ ನಮ್ಮದು ತವ್ರ ಮನ್ಯಾಗನ ರಾತ್ರಿ ಜಾತ್ರೆ ಇದೆಲ್ಲ ಮುಗಿದ ದಿವಸ ರಾತ್ರಿ ಈ ರೀತಿ ಮಕ್ಕಳಿಗೆ ಪ್ರೋಗ್ರಾಮ್ಸ್ ಇಟ್ಟಿದ್ರಿ. ಆವಾಗ ನಾನು ಹಂಗೆ ಏನೂ ಪ್ರಿಪ್ರೇಷನ್ ಇರಲಿಲ್ಲ. ಸೃಜನ್ ಹಂಗೆ ಹಾಡ್ತೇನೋ ಅಂತ ಕೇಳಿದ್ಯಾ, ಹ್ಞೂ ಅಂತ ಹೇಳಿದ. ಇದು ನೈಟ್ 11 ಗಂಟೆ ಟೈಮ್ನೊಳಗೆ ಹೋಗಿ ಹೆಸರು ಅವಾಗ ಕೊಟ್ಟು ಅವಾಗ ಅವನ ಕಡೆ ಹಾಡಿಸ್ದಂಥದ್ದು ನೋಡ್ರಿ. ಅಲ್ಲಿ ಮೈಕ್ ಹಿಡ್ಕೊಂಡು ಹಾಡಿದ. ಹೋಗಿ ಒಟ್ಟು ಸ್ಟೇಜ್ ಆದರೂ ಹತ್ತಾನಲ್ಲ ಸಾಕು ಬಿಡ ಅಂಥೇಳಿ. ಏನೂ ಪ್ರಿಪ್ರೇಷನ್ ಇರಲಿಲ್ಲ, ಅವ್ನಿಗೇನು ಪ್ರಾಕ್ಟೀಸ್ ಇಲ್ಲ ಏನಿಲ್ಲ. ಅವ್ನಿಗೆ ಬಂದಂಥದ್ದು ನೀನು ಹಾಡ್ತೀಯ ಅಂತ ಕೇಳಿದ್ಯಾ, ಹ್ಞೂ ಅಂತ ಹೇಳಿದ. ಹೋಗು ಅಂತೇಳಿ ಹೆಸರು ಕೊಟ್ವಿ. ಅವ್ರು ಕರೆದ್ರು, ಹೋಗಿ ಹಾಡಿ ಬಂದ. ಅಂದರೆ ಜಾತ್ರೆ ನೈಟ್ ಈ ರೀತಿ ಮಕ್ಕಳಿಗೆ ಅಂಥೇಳಿ ಒಂದಷ್ಟು ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿದ್ರಿ. ಯಾರಿಗೇನು ಬರ್ತೈತೆ ಅದು ಮಾಡೋದು, ಡ್ಯಾನ್ಸ್ ಬಂದವರು ಡ್ಯಾನ್ಸ್ ಮಾಡೋದು, ಈ ರೀತಿ ಅವ್ರಿಗೇನು ಬರ್ತೈತಲ್ಲ ಆ ರೀತಿ ಮಾಡೋದು. ಈ ರೀತಿ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇಟ್ಕೊಂಡಿದ್ರು ನೋಡಿರಿ. ಈ ರೀತಿಯಾಗಿ ನಮ್ಮದು 1 ತಿಂಗಳದ ರಜೆ ಕಳೆದೀವಿ ಅಂತಲೇ ಹೇಳ್ಬೋದು. ಸೊ ಇನ್ನು ವ್ಲಾಗ್ ಇಲ್ಲಿಗೆ ಮುಗೀತು. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.